ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ ನಾನು ಇಲ್ಲಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ನಾನು ಫಸ್ಟ್ ಇಲ್ಲಿ ಕೇಕ್ ರೂಮಿಗೆ ಬಂದಿದ್ದೇನೆ. ಯಾಕೆಂತ ಹೇಳಿದರೆ ಸಿಯೋನ್ಗೆ ಟಿಫಿನಿಗೆ ಕೊಡಲಿಕ್ಕಿರುವಂತಹ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ಪ್ರೀವಿಯಸ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿರುವಂಥದ್ದನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ, ಆಯಿತಾ? ಇವಾಗ ನಾನಿಲ್ಲಿ ಮೇನ್ ಕಿಚನ್ಗೆ ಬಂದು ಚಾಗೆ ಅಂತ ಹೇಳಿ ನೀರನ್ನು ಇಟ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ಚಹಾ ಮಾಡೋದಂತೂ ಕಂಪಲ್ಸರಿ ಅಲ್ವಾ? ಎಲ್ಲರ ಮನೆಯಲ್ಲಿ ಕೂಡ ಹಾಗೆಯೇ. ಕೆಲವರು ಕಾಫಿ ಮಾಡ್ಬೋದು, ಕೆಲವರು ಟೀ ಮಾಡ್ಬೋದು. ಇನ್ನೂ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿರುವಂಥವರು ಹರ್ಬಲ್ ಟೀ ಏನಾದರೂ ಮಾಡ್ಬೋದು. ಬಟ್ ನಮಗೆ ನಮ್ಮ ಡೇ ಸ್ಟಾರ್ಟ್ ಆಗುವಂಥದ್ದು ಈ ಟೀ ಮಾಡೋದ್ರಿಂದನೇ. ಕೆಲವರು ಕಮೆಂಟ್ ಮಾಡ್ತಾ ಇದ್ರಾ ಶಾರ್ಟ್ ವೀಡಿಯೋಸ್ ಹಾಕುವಾಗ ಲಾಂಗ್ ವೀಡಿಯೋಸ್ ಹಾಕಿ ಅಂತ ಹೇಳಿ. ಹಾಕಲಿಕ್ಕೆ ಅಂದರೆ ಟೈಮೇ ಸಿಗಲಿಲ್ಲ ಆಯಿತಾ ಈ ವಾರದಲ್ಲಿ. ಅಂದರೆ ತುಂಬ ಮನೇಲಿ ಕೂಡ ಕೆಲಸದವರೆಲ್ಲ ಇದ್ದರು, ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲ ಇದ್ದದ್ರಿಂದ ನನಗೆ ಟೈಮ್ ಸಿಗಲಿಲ್ಲ. ಶೂಟ್ ಮಾಡಿ ಇಟ್ಟಿದ್ದೆ, ಇದು 1 ವೀಕ್ ಬಿಫೋರ್ ಇದು ವಿಡಿಯೋ ಮೇ ಬಿ. ಆದರೆ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. 3-4 ಗಂಟೆಯ ವೀಡಿಯೋನ ಎಡಿಟ್ ಮಾಡಿ 20-22 ಮಿನಿಟ್ಸಿಗೆ ತರುವಾಗಂತೂ ಅದಕ್ಕೇ ಒಂದು ನಮಗೆ ಅಟ್ಲೀಸ್ಟ್ ಒಂದು 2 ಗಂಟೆ ಆದರೂ ಬೇಕೇ ಬೇಕು ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರೆ. ಕೆಲವೊಮ್ಮೆ ನೈಟ್ ಮಕ್ಕಳು ಮಲಗಿದ ನಂತರ ಎಡಿಟ್ ಮಾಡ್ತೇನೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೇನೆ. ಬಟ್ ಅಷ್ಟಾಗುವ ನನಗೆ ಕೂಡ ಟಯರ್ಡ್ ಆಗಿರ್ತದೆ, ಮತ್ತು ನನಗೆ ಕೂಡ ಸ್ವಲ್ಪ ಮೀ ಟೈಮ್ ಬೇಕಲ್ಲ. ಹಾಗೆ ನಾನು ಸ್ವಲ್ಪ ಮೊಬೈಲ್ ನೋಡುವಾಗ ಇನ್ನು ಮಲಗುವ, ನಾಳೆ ಮಾಡುವ ಅಂತ ಆಗ್ತಾಯಿತ್ತು. ಹಾಗೆ ಸ್ವಲ್ಪ ಲೇಟ್ ಆಯಿತು ಹಾಕಲಿಕ್ಕೆ. ಇಲ್ಲಿ ನಿನ್ನೆ ಕೆಲಸಕ್ಕಿದ್ದರು ಮನೆಯಲ್ಲಿ, ಹಾಗೆ ಇಡ್ಲಿಯನ್ನು ತಂದದಿತ್ತು. ಸೊ ಅದು ಸ್ವಲ್ಪ ಉಳಿದಿತ್ತು, ಅದನ್ನೇ ನಾನಿವತ್ತು ಬ್ರೇಕ್ಫಾಸ್ಟಿಗೆ ನಮಗೆ ಅಂತ ಹೇಳಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತೇನು ಬೇರೆ ಮಾಡಲಿಕ್ಕೆ ಹೋಗೋದಿಲ್ಲ. ಸಿಯೋನ್ ಮಾತ್ರ ಇದನ್ನು ತಿನ್ನಲಿಕ್ಕಿಲ್ಲ, ಅವನಿಗೇನಾದರೂ ಬೇರೆ ಮಾಡಬೇಕು. ಬಟ್ ನಮಗೆ ಇದೇ ಸಾಕಾಗ್ತದೆ ಇವತ್ತಿಗೆ. ಇಲ್ಲಿ ಕುಕ್ಕರಲ್ಲಿ ನಾನು ಸಿಯೋನ್ಗೆ ಮಧ್ಯಾಹ್ನಕ್ಕೆ ತಗೊಂಡು ಹೋಗ್ಲಿಕ್ಕಿರುವ ಅನ್ನವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕರಲ್ಲಿ ಹಾಕಿ ಒಂದು 2-3 ವಿಸಿಲ್ ತೆಗೆದ್ರೆ ಮಾತ್ರ ಅದು ತುಂಬ ಸಾಫ್ಟಾಗಿ ಉಳಿಯುವಂಥದ್ದು. ಇಲ್ಲಾಂದರೆ ಮಧ್ಯಾಹ್ನ ಆಗುವಾಗ ಹಾರ್ಡಾಗಿ ಹೋಗ್ತದೆ. ಈ ಒಂದು ಪರ್ಟಿಕ್ಯುಲರ್ ವೀಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ಅಂದರೆ ಯಾವ ಊರಿಂದ ನೋಡ್ತಾ ಇದ್ದೀರಾ, ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತಾ, ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನೇನಾದರೂ ನೀವು ಕಾಮೆಂಟ್ ಮಾಡಿ, ಆಯಿತಾ? ಇಲ್ಲಾದರೆ ಅಟ್ಲೀಸ್ಟ್ ಒಂದು ಹಾರ್ಟ್ ಅಥವಾ ಒಂದು ಸ್ಮೈಲಿ ಇಮೋಜಿಯನ್ನಾದರೂ ಹಾಕಿ. ನಾನು ಎಲ್ಲರಿಗೆ ನಾನು ಆಲ್ರೆಡಿ ಬಂದ ಕಾಮೆಂಟ್ಸಿಗೆ ರಿಪ್ಲೈ ಮಾಡಲಿಲ್ಲ, ಬಟ್ ಟ್ರೈ ಮಾಡ್ತೇನೆ. ಅಟ್ಲೀಸ್ಟ್ ನಾನು ಲೈಕ್ ಆದರೂ ಮಾಡೇ ಮಾಡ್ತೇನೆ. ಪ್ರತಿಯೊಂದು ಕಾಮೆಂಟಿಗೆ ನಾನು ಲೈಕ್ ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ಓದಿದ್ದೇನೆ ಅಂತ ಹೇಳಿ ಅರ್ಥ ಆಯಿತಾ? ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಅಂದ್ಕೊಳ್ತೇನೆ ನನ್ನ ಸಿಚುವೇಷನನ್ನು. ತುಂಬ ಕಾಮೆಂಟ್ಸ್ ಇರ್ತದೆ, ಬಟ್ ಪ್ರತಿಯೊಂದಕ್ಕೆ ರಿಪ್ಲೈ ಮಾಡೋದು ಅಂತ ಹೇಳೋದು ಅಷ್ಟೊಂದು ಈಸಿ ಅಲ್ಲ. ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ಕೆಳಗೆ ಅಟ್ಲೀಸ್ಟ್ ಒಂದಾದರೂ ಕಾಮೆಂಟ್ ಬಂದೇ ಬರ್ತದೆ, ನೀವು ಯಾವ ಮಲ್ಟಿವಿಟಮಿನ್ ಗಮ್ಮಿಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ, ಅದರ ಲಿಂಕ್ ಕೊಡಿ ಅಂತ ಹೇಳಿ. ಲಿಂಕ್ ಕೊಡಲಿಕ್ಕೆ ಇದು ನಾನು ಲಿಟಲ್ ಜಾಯ್ಸ್ ಅನ್ನೋ ವೆಬ್ಸೈಟಿಂದ ತೆಕ್ಕೊಂಡಿರುವಂಥದ್ದು. ನೀವು ಕೂಡ ಹಾಗೆಯೇ ಲಿಟಲ್ ಜಾಯ್ಸ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿಂದ ತೆಕ್ಕೊಳ್ಬೋದು. ನಿಮಗೆ ಯಾವ ರೀತಿಯಲ್ಲಿ ಬೇಕು, ಅದರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಉಂಟು, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಯಾವುದೇ ಪ್ರಮೋಷನ್ ಅಂತ ಅಲ್ಲ, ನಾನು ಯೂಸ್ ಮಾಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಈಗ ಆಯಿತು ಒಂದು 4-5 ಮಂತ್ಸ್ ಆಯಿತು ಕಾಣ್ತದೆ. 5 ಮಂತ್ಸ್ ಜಾಸ್ತಿನೇ ಆಯಿತು ಅಂತ ಹೇಳಿ ಅಂದ್ಕೊಳ್ತೇನೆ ಯೂಸ್ ಮಾಡ್ತಾ ಇದ್ದೇನೆ ನಾನು. ನನಗೆ ಅಂದರೆ ಪರವಾಗಿಲ್ಲ, ಅಷ್ಟೊಂದು ಅವನು ಸಿಕ್ಕಾಗ್ತಾ ಇಲ್ಲ. ಅಂದರೆ ಆಗಾಗ ಹುಷಾರಿಲ್ಲದೆ ಆಗುವಂಥದ್ದು ಅದೆಲ್ಲ ತುಂಬ ಕಡಿಮೆ ಆಗಿದೆ. ಯಾಕೆಂದರೆ ಮಕ್ಕಳು ಯಾವೆಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಥದ್ದೆಲ್ಲ ತಿನ್ನೋದಿಲ್ಲ. ಅವರಿಗೆ ಅಂದರೆ ಸಿರಪ್ ಕೊಟ್ಟರು ಕೂಡ ಅವರು ಮತ್ತೆ ತಿನ್ನಲಿಕ್ಕೆ ಕೇಳೋದಿಲ್ಲ. ಅಂದರೆ ಸಿರಪ್ ಇದು ಟೇಸ್ಟ್ ಅವರಿಗೆ ಇಷ್ಟ ಆಗೋದಿಲ್ಲ ಅಲ್ಲ. ಹಾಗಾಗಿ ಇಂಥ ಒಂದು ಗಮ್ಮಿಯಲ್ಲಿ ಸ್ವಲ್ಪನಾದರೂ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿದರೆ ಆಬ್ವಿಯಸ್ಲಿ ತುಂಬ ಕಾಸ್ಟ್ಲಿ ಇದೆ, ಅಷ್ಟೊಂದು ಚೀಪ್ ಇಲ್ಲ. ಬಟ್ ವರ್ತ್ ಇಟ್ ಅಂತ ಹೇಳಿ ಅನ್ನಿಸ್ತದೆ ನನಗೆ. ಯಾಕೆಂದರೆ ಮಕ್ಕಳನ್ನು ನಾವು ಹೋದಲ್ಲೆಲ್ಲ ಹೋಗಿ ಮಧ್ಯಾಹ್ನ ಊಟ ಮಾಡು ಅಂತ ಹೇಳಿ ಪ್ರತಿಯೊಂದನ್ನು ತಿನ್ನಿಸ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ. ಇಂಥದ್ದನ್ನು ಒಂದನ್ನು ಕೊಟ್ಟರೆ ಆ ಒಂದು ಎಲ್ಲಿ ಅವರು ಲ್ಯಾಕ್ ಆಗ್ತಾ ಇರ್ತಾರೆ ಅದು ಫುಲ್ಫಿಲ್ ಆಗ್ತದೆ ಅಂತ ಹೇಳಿ ನಾನು ಅಂದ್ಕೊಂಡು ಕೊಡ್ತಾ ಇದ್ದೇನೆ. ಪರವಾಗಿಲ್ಲ, ನನಗೆ ಸ್ವಲ್ಪ ವಿಸಿಬಲ್ ಡಿಫ್ರೆನ್ಸ್ ಕಾಣಿಸಿದೆ. ನೀವು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಹಾಗೆ ಕೂಡ ಡೌಟ್ ಇದ್ದರೆ ನಿಮ್ಮ ಪೀಡಿಯಾಟ್ರಿಷನನ್ನು ಕೇಳಿ ನೀವು ಯೂಸ್ ಮಾಡಿ.
ಇಲ್ಲಿ ನಾನು ಸಿಯಾನ್ಗೆ ಅಂತ ಹೇಳಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾಯಿದ್ದೇನೆ. ಅವನಿಗೆ ಚಪಾತಿಯನ್ನು ಮಾಡ್ತಾಯಿದ್ದೇನೆ, ಅವನಿಗೆ ಮಾತ್ರ. ಯಾಕೆಂದರೆ ನಮಗೆ ಇಡ್ಲಿ ಉಂಟಲ್ವ, ಅವನಿಗೆ ಇಡ್ಲಿ ಇಳಿಲಿಕ್ಕಿಲ್ಲ. ಇವತ್ತು ಬಂದು ಹೇಳಿ ಹೋಗಿದ್ದಾನೆ ಆಲ್ರೆಡಿ ಇಡ್ಲಿ ಬೇಡ ಅಂತ ಹೇಳಿ. ಹಾಗಾಗಿ ಇಷ್ಟಪಟ್ಟು ಏನಾದರೂ ತಿಂದು ಹೋದರೆ ಮಾತ್ರ ಹಸಿವಾಗದೇ ಇರ್ಬೋದು. ಇಲ್ಲಾದರೆ 10 ಗಂಟೆ ಒಳಗೆ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವ. ಫ್ರೂಟ್ಸ್ ಬೇರೆ ಏನು ಕೊಟ್ಟರು ಕೂಡ ಹಸಿವು ಜೋರಾದರೆ ಅಂತ ಹೇಳಿ ನಾನು ಇಲ್ಲಿ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಗುವಿಗೆ ಹಾಕಿರುವಂಥ ಈ ರಾಂಪರ್ ಏನಿದೆ, ಇದು ಸಿಯಾನ್ನ ರಾಂಪರ್. ಅವನು ಬರುವಾಗ ಪೆಂಗ್ವಿನ್ ಬಂದ ರೀತಿಯಲ್ಲಿ ಕಾಣ್ತಾ ಉಂಟು. ಇವನಿಗೆ ಇದೇ ಕೆಲಸ. ಅಲ್ಲಿ ಸೋಫಾದ ಚೇರನ್ನು ಅಡ್ಡ ಇಡಲಿಲ್ಲ ಆದರೆ ಸೀದಾ ಒಳಗೆ ಬರ್ತಾನೆ. ಬಂದು ಎತ್ತಿ ಇಟ್ಕೊಳ್ಬೇಕಂತ ಹೇಳಿ ಒಂದೇ ಇವನಿಗೆ. ಅಂದರೆ ಒಟ್ಟರಷ್ಟು ಅವನಿಗೆ ತಾಯಿಯೊಟ್ಟಿಗೆ ಇರಬೇಕು. ಎಲ್ಲಿ ಹೋದರೆ ಸಹ ನಾನು ಕಾಣ್ತಾ ಇರಬೇಕು ಅಥವಾ ನನ್ನ ಜೊತೆಯೇ ಇರಬೇಕು. ಚಪಾತಿ ರೆಡಿಯಾಗಿದೆ. ಇವಾಗ ನಾನು ಸಿಯೋನನ್ನು ಕರಿತಾ ಇದ್ದೇನೆ. ಆಗಿಂದ ನಮ್ಮ ಸಿಯೋನನಂತೂ ಒಂದು 10-20 ಸಲ ಕರೆದ್ರೆ ಮಾತ್ರ ಅವನಿಗೆ ಸರಿ ಕೇಳುವಂಥದ್ದು. ಅದು ಅವನ ಫಾಲ್ಟ್ ಅಂತ ಅಲ್ಲ, ಅವರ ಅಂದರೆ ಟಾಡ್ಲರ್ ಏಜಲ್ಲಿ ಅವರು ಮಕ್ಕಳು ಅದೇ ರೀತಿಯಲ್ಲಿರುವಂಥದ್ದು. ಅವರಿಗೆ ಎಲ್ಲದರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ಕರಿತಾ ಇದ್ದೇವೆ ಆದರೆ ಅವ್ರು ಟಿ ವಿ ನೋಡ್ತಾ ಇದ್ದಾರೆ, ಆದರೆ ಅವರ ಮಂಡೆ ಇರುವಂಥದ್ದು ಟಿ ವಿಯಲ್ಲಿ ಮಾತ್ರ. ನಾವು ಕರಿತಾ ಇದ್ದೇವೆ ಅಂತ ಹೇಳಿ ಅವರಿಗೆ ಟೆನ್ಷನ್, ಅದು ಅದರ ಬಗ್ಗೆ ಸ್ವಲ್ಪನೂ ಟೆನ್ಷನ್ನೇ ಇಲ್ಲ. ಕರಿತಾ ಇದ್ದಾರೆ ಹೋಗಬೇಕು ಅಂತ ಹೇಳಿ. ಏನೋ ಪುಣ್ಯಕ್ಕೆ ನಾನು 2 ಚಪಾತಿಯನ್ನು ಮಾಡಿದ್ದೆ. ನೋಡಿ, ಅವನು ನನಗೆ ಹೇಳಿದ್ದಾನೆ 2 ಚಪಾತಿ ನನಗೆ ಬೇಕು ಅಂತ ಹೇಳಿ ಹೋಗಿದ್ದಾನೆ. ಅವನಿಗೆ ಲಿಟಲ್ ಜಾಯ್ಸ್ ಇದೆ ಚಾಕ್ಲೇಟ್ ಸ್ಪ್ರೆಡನ್ನು ನಾನು ಚಾಕ್ಲೇಟ್ ಸ್ಪ್ರೆಡ್ ಅಂತ ಹೇಳಿದರೆ ಅದು ಪೀನಟ್ ಬಟರ್ ಸ್ಪ್ರೆಡ್, ಅದನ್ನು ಹಾಕಿ ಕೊಟ್ಟಿದ್ದೇನೆ. ತಗೊಂಡು ಹೋಗಿದ್ದಾನೆ. ಇವಾಗ ಮಧ್ಯಾಹ್ನಕ್ಕೆ ನಾನಿಲ್ಲಿ ಸ್ವಲ್ಪ ಬಾಯ್ಲ್ಡ್ ರೈಸ್, ಅದರೊಟ್ಟಿಗೆ ಚಿಕನ್ ಮತ್ತು ಕ್ಯಾರೆಟ್ ಮತ್ತು ಕುಕುಂಬರನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಒಂದು ಮಲ್ಟಿವಿಟಮಿನ್ ಗಮ್ಮಿ. ಇದರಲ್ಲಿ ಬ್ರೈನ್ ಹೆಲ್ತ್ ಗಮ್ಮೀಸ್ ಮತ್ತು ಕ್ಯಾಲ್ಶಿಯಂ ಗಮ್ಮೀಸ್, DHA ಗಮ್ಮೀಸ್ ಅಂತ ಹೇಳಿ ಬೇರೆ ಬೇರೆ ವೆರೈಟಿ ಇದೆ. ನಾನಿದರಲ್ಲಿ 4 ವೆರೈಟಿದನ್ನು ತಗೊಂಡಿದ್ದೇನೆ ಒಟ್ಟಿಗೆ. ಸ್ನ್ಯಾಕ್ಸಿಗೆ ಇವತ್ತು ಆರೆಂಜಸನ್ನು ಮಾತ್ರ ಕೊಡ್ತಾ ಇದ್ದೇನೆ, ಬೇರೆ ಏನೂ ಇಲ್ಲ. ಫ್ರೂಟ್ಸ್ ಯಾವ ರೀತಿಯಲ್ಲಿ ಇರ್ತದೆ ಆ ರೀತಿಯಲ್ಲಿ ನಾನು ಕೊಡುವಂಥದ್ದು. ಚಕ್ಕುಲಿ, ಚಿಪ್ಸ್ ಇದನ್ನೆಲ್ಲ ಅವ್ನು ಕೇಳ್ತಾನೆ, ಯಾಕೆಂದರೆ ಬೇರೆ ಮಕ್ಕಳು ತರ್ತಾರೆ ಕಾಣ್ತದೆ. ಬಟ್ ನಾನು ಕೊಡಲಿಕ್ಕೇ ಹೋಗೋದಿಲ್ಲ. ಅಪರೂಪಕ್ಕೆ ಎಲ್ಲೋ ಒಂದು ತಿಂಗಳಲ್ಲಿ ಒಮ್ಮೆ ಏನಾದರೂ ಮನಸ್ಸಾದರೆ ಕೊಡ್ತೇನೆ ಅಷ್ಟೇ. ಇಲ್ಲಾದರೆ ಅವನಿಗೆ ಕೊಡಲಿಕ್ಕೇ ಹೋಗೋದಿಲ್ಲ. ಫ್ರೂಟೇ ತಿಂತಾನೆ ಅವನು. ಮನೆಗೆ ಬಂದರೂ ಕೂಡ ಫ್ರೂಟ್ಸ್ ಒಂದು ತಿಂತಾನೆ. ಮುಂಚೆ ಚಿಕ್ಕ ಇರುವಾಗೆಲ್ಲ ಏನು ತಿಂತಾ ಇರಲಿಲ್ಲ ಆಯಿತಾ. ಚಿಕ್ಕ ಮಕ್ಕಳ ಪೇರೆಂಟ್ಸ್ ಸುಮ್ಮನೆ ವರಿ ಮಾಡುವಂಥದ್ದು. ದೊಡ್ಡವರಾಗ್ತಾ ಇರುವ ಹಾಗೆ ಅವ್ರದ್ದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಾಯಿದೆ ಮತ್ತು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ನಮ್ಮ ಸಿಯಾನ್ ಚಿಕ್ಕ ಇರುವಾಗ ತಿಂತಾ ಇದ್ದದಂತ ಹೇಳಿದರೆ ಮ್ಯಾಂಗೋ ಮತ್ತು ಬನಾನಾ ಎರಡೇ ತಿಂತಾ ಇದ್ದಂಥದ್ದು, ಬೇರೆ ಯಾವ ಫ್ರೂಟ್ ಕೂಡ ತಿಂತಾ ಇರಲಿಲ್ಲ. ಮತ್ತು ಸ್ವಲ್ಪ ಟೈಮ್ನ ನಂತರ ಅವರು ಆರೆಂಜ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಾದ ನಂತರ ಆರೆಂಜ್ ಮಾತ್ರ ತಿಂತಾ ಇದ್ದ. ಬಟ್ ಈಗ ಸದ್ಯಕ್ಕೆ ಎಲ್ಲ ಫ್ರೂಟ್ಸನ್ನು ಕೂಡ ತಿಂತಾನೆ ಅವನು. ಕೆಲವೊಂದನ್ನು ಮಾತ್ರ ತಿನ್ನೋದಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸನ್ನು ತಿಂತಾನೆ. ಅದೊಂದೇ ಸಮಾಧಾನ. ಅಂದರೆ ಮಕ್ಕಳು ದೊಡ್ಡವರು ಆಗ್ತಾ ಇರುವ ಹಾಗೆಯೇ ಜಾಸ್ತಿ ಅವರು ಎಕ್ಸ್ಪೋಸ್ ಆಗ್ತಾ ಇರಲ್ಲ ಬೇರೆ ಬೇರೆ ಫ್ರೂಟ್ಸಿಗೆ. ಬೇರೆ ಬೇರೆ ಈ ಒಂದು ನಾವು ಟಿ ವಿಯಲ್ಲಿ ನೋಡುವಾಗ ಆಗಿರ್ಬೋದು, ಅವನು ಕೆಲವೊಮ್ಮೆ ನಾವು ಮಡಂತಿರೋದಾಗ ಹೇಳ್ತಾನೆ ಮಮ್ಮಿ ಬ್ಲೂಬೆರೀಸ್ ಬೇಕು ಅಂತ ಹೇಳಿ, ರಾಸ್ಬೆರಿ ಬೇಕು ಅಂತ ಹೇಳಿ. ನಮಗೆ ಇಲ್ಲಿ ಕಣ್ಣಲ್ಲಿ ನೋಡಲಿಕ್ಕೆ ಕೂಡ ಸಿಗೋದಿಲ್ಲ. ಮತ್ತು ಒಂದು 5-6 kg ಫ್ರೂಟ್ಸ್ ತಗೊಳ್ಳೋ ದುಡ್ಡಲ್ಲಿ 1 ಪ್ಯಾಕೆಟ್ ರಾಸ್ಬೆರಿ ಎಲ್ಲ ಬಂದರೆ ತಗೊಳ್ಬೋದು ಅಷ್ಟೇ. ಅಷ್ಟು ಕಾಸ್ಟ್ಲಿ ಇರ್ತದೆ ಬೆರೀಸ್ ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದು, ಬಟ್ ಕಾಸ್ಟ್ಲಿ ಇರ್ತದೆ ಕೂಡ ಅದು. ನಾನು ಕೂಡ ಇಷ್ಟರವರೆಗೆ ಅಂಥದ್ದನ್ನೆಲ್ಲ ಟೇಸ್ಟ್ ಮಾಡಿ ನೋಡಲಿಲ್ಲ. ಬ್ಲೂಬೆರಿ, ಬ್ಲ್ಯಾಕ್ ಕರೆಂಟ್ ಆದರೆ ಈ ಐಸ್ ಕ್ರೀಮ್ ಮೇಲೆಲ್ಲ ಹಾಕಿರ್ತಾರಲ್ಲ, ಅದು ಹೌದಾ ಅಲ್ವಾ ಅಂತ ಗೊತ್ತಿಲ್ಲ, ಬಟ್ ಅದು ತಿಂದಿದ್ದೇನೆ. ಬಟ್ ಈ ಬ್ಲೂಬೆರಿ, ರಾಸ್ಬೆರಿ ಅಂಥದ್ದನ್ನೆಲ್ಲ ತಿಂದೇ ಇಲ್ಲ ಆಯಿತಾ. ನಾನು ಫ್ರೋಝನ್ ಕೂಡ ತಿನ್ನಲಿಲ್ಲ ಇಷ್ಟರವರೆಗೆ. ನನಗೆ ಉಂಟಲ್ಲ, ಈ ಕಾಲೇಜಿಗೆಲ್ಲ ಹೋಗೋವರೆಗೆ ಈ ರೀತಿಯ ಬೆರೀಸ್ ಎಲ್ಲ ಉಂಟು ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಆಯಿತಾ. ಅಂದರೆ ನಮ್ಮ ಕಾಲದಲ್ಲಿ, ಅಂದರೆ 90s ಕಿಡ್ಸಿಗೆ ಏನಿದ್ರು ನಮ್ಮ ಲೋಕಲ್ ಫ್ರೂಟ್ಸ್ ಅಂಥದ್ದು ಮಾತ್ರ, ಬೇರೆ ಎಲ್ಲ ಗೊತ್ತೇ ಇರಲಿಲ್ಲ. ಈ ಒಂದು ಗಾಡಿ ಏನಿದೆ ಇದನ್ನು ಈ ಸಿಯಾನ್ನ ಕಸಿನ್ ಏನಿದ್ದಾರೆ ಅವರು ತಗೊಂಡು ಬಂದಂಥದ್ದು. ಅವರು ಅಬ್ರಾಡಿಂದ ಬಂದಿದ್ದರು. ಅವ್ರು ಬರುವಾಗ ಮಗುವಿಗೆ ಅಂತ ಹೇಳಿ ತಂದಂಥದ್ದು. ಮಗುವಿಗೆ ಕೂರ್ಲಿಕ್ಕೇ ಬಿಡೋದಿಲ್ಲ ಇವನು. ಇವನಿಗೆ ಇವತ್ತು ಕೂಡ ಸ್ಕೂಲಿಗೆ ಹೋಗ್ಲಿಕ್ಕೆ ಅಷ್ಟೊಂದು ಮನಸ್ಸಿರಲಿಲ್ಲ, ಯಾಕೆಂದರೆ ಒಂದು ಗಾಡಿಯನ್ನು ಅವನಿಗೆ ಯೂಸ್ ಮಾಡಿ ಅದು ಅಂದರೆ ಅವನಿಗೆ ಮನಸ್ಫೂರ್ತಿ ಆಗಲಿಲ್ಲ, ಅದನ್ನು ಬಿಟ್ಟು ಆಗಲಿಲ್ಲ ಅಂತ ಹೇಳಿ ಇವತ್ತೊಂದು ದಿನ ನಾನು ಮನೆಯಲ್ಲೇ ಇರ್ತೇನೆ ಗಾಡಿ ಬಿಡಲಿಕ್ಕೆ ಅಂತ ಹೇಳ್ದ. ಬೇಡ, ಸಂಜೆ ಬಂದ ನಂತರ ಗಾಡಿ ತಗೊಂಡು ಹೋದರೆ ಆಯಿತು, ನಾನು ರೂಮಲ್ಲಿ ಹಾಕಿಡ್ತೇನೆ ಅಂತ ಹೇಳಿದೆ. ಅವನಿಗೆ ಟೆನ್ಷನ್ ಅಂತ ಹೇಳಿದರೆ ಚಿಕ್ಕ ಮಗು ಎಲ್ಲಿಯಾದರೂ ಕೂತ್ರೆ ಅಂತ ಹೇಳಿ ತಂದಂಥದ್ದು. ಆ್ಯಕ್ಚುಲಿ ಚಿಕ್ಕ ಮಗುವಿಗೆ ಅಂತ ಹೇಳಿ ಇವನ ಹತ್ರ ಉಂಟಲ್ಲ, ಇವನ ಹತ್ರ 3-4 ಗಾಡಿ ಉಂಟು. ಹಾಗೆ ಚಿಕ್ಕ ಮಗು ಅಂತ ಹೇಳಿ ತಂದದ್ದು, ಬಟ್ ಯೂಸ್ ಮಾಡೋದು ಇವನೇ ಈಗ.
ನೆನ್ನೆನೇ ಇಲ್ಲಿ ಅತ್ತೆ ಇವತ್ತು ಸಾರು ಮಾಡಲಿಕ್ಕೆ ಅಂತ ಹೇಳಿ ಕೆಲಸಕ್ಕೆ ಡೈಲಿ ಈಗ ಒಂದು ವಾರದಿಂದ ಒಂದು 6 ಮಂದಿ ಅಥವಾ 5 ಮಂದಿ ಬರ್ತಾ ಇದ್ದಾರೆ. ಹಾಗಾಗಿ ತುಂಬ ಜನರಿಗೆ ಕುಕ್ಕಿಂಗಿಗೆ ರೆಡಿ ಆಗಬೇಕಲ್ಲ, ಹಾಗೆ ನೆನ್ನೆನೇ ಬಸಳೆ ಸೊಪ್ಪನ್ನು ತೆಗೆದಿಟ್ಟಿದ್ರು. ಸದ್ಯಕ್ಕೆ ನಾವೀಗ ಊಟ ಮತ್ತು ಈ ಒಂದು ಬ್ರೇಕ್ಫಾಸ್ಟನ್ನು ಕೂಡ ಮನೆಯಲ್ಲೇ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಸ್ವಲ್ಪ ಕೂಡ ಪುರ್ಸೊತ್ತಿಲ್ಲ ಆಯಿತಾ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಸಂಜೆವರೆಗೆ ಕೆಲಸನೇ ಪುರ್ಸೊತ್ತಿಲ್ಲದವರೆಗೆ ಆಗಿದೆ. ಯಾಕೆಂದರೆ ಈಗೆಲ್ಲ ಕೆಲಸದವರಿಗೆ ಸಹ ಎಲ್ಲ ಕಡೆ ಹೋಟೆಲಿಂದ ಕೊಡೋದಲ್ಲ, ಅವರಿಗೆ ಸಹ ತಿಂದು ಉಂಟಲ್ಲ, ಡೈಲಿ ಅದನ್ನೇ ತಿಂದರೆ ಅವರಿಗೆ ಸಹ ಹೊಟ್ಟೆಗೆ ಸರಿ ಅನಿಸೋದಿಲ್ಲ. ಹಾಗೆ ಅವರು ರಿಕ್ವೆಸ್ಟ್ ಮಾಡಿದ್ರಂತೆ ಮನೆಯಲ್ಲೇ ಮಾಡಿಕೊಡ್ಬೋದಾ ಅಂತ ಹೇಳಿ. ಹಾಗಾಗಿ ನಾವು ಒಂದೊಂದು ದಿನ ಇಡ್ಲಿ ತರುವಂಥದ್ದು ಅಥವಾ ಮನೆಯಲ್ಲೇ ಈ ಪುಂಡಿಗಸಿ ಎಲ್ಲ ಮಾಡೋದು ಅದೇ ಮಾಡ್ತಾ ಇದ್ದೇವೆ. ನಾನು ಸಿಯೋನನ್ನು ಅಲ್ಲಿ ಮೇಲೆ ಡ್ರಾಪ್ ಮಾಡಿ ಬರುವಷ್ಟರಲ್ಲಿ ಅತ್ತೆ ಬೆಂಕಿ ಕೂಡ ಮಾಡಿದರು ಹಾಗೂ ಬಸಳೆ ಸೊಪ್ಪನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನೀಗ ಬ್ರೇಕ್ಫಾಸ್ಟನ್ನೆಲ್ಲ ತಿಂದು ಮಗುವನ್ನೊಂದು ರೌಂಡು ಮಲಗಿಸ್ಲಿಕ್ಕೆ ಅಂತ ಹೇಳಿ ನೋಡಿದೆ, ಬಟ್ ಅವನು ಮಲಗಲಿಕ್ಕೇ ಕೇಳಲಿಲ್ಲ. ನನಗೇನು ಸ್ವಲ್ಪ ಹೊತ್ತಲ್ಲಿ ಒಂದು ಕೇಕ್ ಕೊಡಲಿಕ್ಕಿದೆ, ಅದರದ್ದು ಕೂಡ ಡೆಕೋರೇಷನ್ ಎಲ್ಲ ಏನು ಸಹ ಆಗಲಿಲ್ಲ. ನಿನ್ನೆ ಜಸ್ಟ್ ಕ್ರಮ್ ಕೋಟ್ ಮಾಡಿ ಇಟ್ಟಿದ್ದೆ ಎಲ್ಲ, ಅಂದರೆ ನೈಟ್ವರೆಗೆ ಕೆಲಸ ಇತ್ತು. ಹಾಗಾಗಿ ಕೇಕ್ ರೂಮ್ ಅಂತೂ ಎಲ್ಲ ಮೇಲೆ ಕೆಳಗೆ ಮಾಡಿ ಇಟ್ಟ ಹಾಗೆ ಆಗಿದೆ. ಮತ್ತು ಬೆಳಿಗ್ಗೆ ಗೊತ್ತಲ್ಲ ಮಕ್ಕಳನ್ನು ಒಂದು ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ಕಿಚನ್ ಕೂಡ ಹಾಗೆಯೇ ಆಗಿರ್ತದೆ. ಸೊ ನೆನ್ನೆಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಂಥದ್ದಿತ್ತು, ಅದನ್ನೆಲ್ಲ ಇಟ್ಕೊಳ್ತಾ ಇದ್ದೇನೆ. ಈ ಫ್ರೂಟ್ಸನ್ನು ತಗೊಂಡೋಗಿ ಒಳಗಿನ ಕಿಚನಲ್ಲಿ ಇಟ್ಟರೆ ನಾನು ಸಿಯೋನ್ಗೆ ಕಾಣಿಸ್ತಾ ಇದ್ದರೆ ಅವನಿಗೆ ಒಂದಾದ ನಂತರ ಒಂದು ಯಾವುದಾದ್ರೂ ಒಂದು ಫ್ರೂಟ್ ಬೇಕು ಅಂತ ಹೇಳ್ತಾನೆ ಇರ್ತಾನೆ. ನಮಗೆ ಅಂದರೆ ಇಲ್ಲಿ ಪೇಟೆ ಹತ್ತಿರ ಇಲ್ಲದೇ ಇರೋದ್ರಿಂದ ನಾವು ವೀಕ್ಲಿ ಒನ್ಸ್ ತರುವಂಥದ್ದು. ಹಾಗಾಗಿ ಪೂರ್ತಿ ಎಲ್ಲ ಖಾಲಿ ಆಗಿಬಿಟ್ರೂ ಕೂಡ ಟಿಫಿನಿಗೆ ಕೊಡಲಿಕ್ಕೆ ಏನಿರೋದಿಲ್ಲ ಅರ್ಜೆಂಟಿಗೆ. ಹಾಗೆ ನಾನು ಲಿಮಿಟಲ್ಲಿ ಕೊಡುವಂಥದ್ದು ಅವನಿಗೆ. ತುಂಬ ಕಸ ಎಲ್ಲ ಇತ್ತು, ಹಾಗೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಈಗ ಕೇಕನ್ನು ಕೂಡ ಹೊರಗೆ ಇಟ್ಟು ಇನ್ನು ಫೈನಲ್ ಡೆಕೋರೇಷನ್ ಕೂಡ ಮಾಡಬೇಕು. ಇದು ಪಲ್ಪಿ ಟೆಂಡರ್ ಕೋಕೋನಟ್ ಕೇಕ್, ಅಂದರೆ ನಿಜವಾದ ಈ ಬೊಂಡ ಉಂಟಲ್ಲ ಟೆಂಡರ್ ಕೋಕೋನಟ್, ಅದರದ್ದು ಒಂದು ಮಲಾಯಿ ಏನಿದೆ ಅದನ್ನು ಹಾಕಿ ಮಾಡಿರುವಂತಹ ಕೇಕ್ ಇದು. ತುಂಬ ಟೇಸ್ಟಿಯಾಗಿರ್ತದೆ. ಈಗಂತೂ ಬೊಂಡಕ್ಕೆ ಕೂಡ ರೇಟ್ ಜಾಸ್ತಿ. ಹಸ್ಬೆಂಡ್ 100 ರೂಪೀಸ್ ಇದು ಬೊಂಡವನ್ನು ತಗೊಂಡು ಬಂದಿದ್ರು ನೆನ್ನೆ. ಈಗ ಫೈನಲ್ ಡೆಕೋರೇಷನ್ ಕೂಡ ರೆಡಿಯಾಗಿದೆ. ಸಿಂಪಲ್ ಆಗಿರುವಂತಹ ಒಂದು ಕೇಕ್ ಇದು, 1 kgದು. ಬೇಗ ಫಟಾಫಟ್ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ. ಮನೆ ಸಹ ಗುಡಿಸಲಿಲ್ಲ ಇವತ್ತು. ಇಲ್ಲಿ ನೋಡಿ ಮಗುವಿನ ಕೆಲಸ. ನಾನು ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಇಟ್ಟರೆ ಉಂಟಲ್ಲ, ಒಳಗೆ ತಗೊಂಡೋಗಿ ಇಡಲಿಲ್ಲ ಆದರೆ ತಗೊಂಡು ಬಂದು ಹೊರಗೆ ಬಿಸಾಡ್ತೇನೆ. ಹಾಗೆ ನಂದು ಗ್ಲೂಕೋಸಿದು ಬಾಟಲ್, ಟಾಯ್ಸ್ ಎಲ್ಲದನ್ನು ಕೂಡ ತಂದು ಹೊರಗೆ ಹಾಕಿದ್ದಾನೆ. ಇದು ಒಂದು ರೀತಿಯ ಗೆಡ್ಡೆ ಆಯಿತಾ, ಚೀನೆ ಅಂತ ಏನೋ ಹೇಳ್ತಾಯಿದ್ರು ಅತ್ತೆ ಮತ್ತು ಮಾವ, ಚೀನೆ ಅಂತ ಹೇಳಿ ಹೇಳ್ತಾಯಿದ್ರು ಇದಕ್ಕೆ. ಇದು ನೆಲದ ಅಡಿಯಲ್ಲಿರ್ತದೆ, ಇದರ ಮೇಲೆ ಒಂದು ಬಳ್ಳಿ ಕೂಡ ಇರ್ತದೆ. ಇದು ಅಂದರೆ ಬಸಳೆ ಒಟ್ಟಿಗೆ ಹಾಕಿ ಮೊನ್ನೆಲ್ಲ ಕೆಸದ ಗೆಡ್ಡೆಯನ್ನು ಹಾಕಿದರು, ಬಟ್ ಇವತ್ತು ಇದನ್ನು ಹಾಕ್ತಾ ಇದ್ದಾರೆ. ಇದಕ್ಕೆ ಚೀನೆ ಅಂತ ಹೇಳಿ ಹೇಳ್ತಾಯಿದ್ರು ಅವರು. ತುಳುವಲ್ಲಿ ಏನು ಹೇಳ್ತಾರೆ ಅಥವಾ ಕನ್ನಡದಲ್ಲಿ ಏನು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಇದರಲ್ಲಿ ಒಂದು ಬಳ್ಳಿ ಇರ್ತದೆ, ಗ್ರೀನ್ ಕಲರ್, ಗ್ರೀನ್ ಮತ್ತು ಸ್ವಲ್ಪ ಮರೂನ್ ರೀತಿಯ ಒಂದು ಬಳ್ಳಿ, ಅದರಲ್ಲಿ ಗ್ರೀನ್ ಕಲರ್ ಎಲೆ ಆಗುವಂಥದ್ದು. ಅದು ಒಣಗಿದ ನಂತರ ಉಂಟಲ್ಲ, ಬಳ್ಳಿ ಒಣಗಿದ ನಂತರ ಅದರಲ್ಲಿ ಚಿಕ್ಕ ಚಿಕ್ಕ ಬೀಜದ ರೀತಿಯಲ್ಲಿ ನೇತಾಡ್ತಾ ಇರ್ತದೆ. ಸೊ ಯಾರಿಗಾದ್ರೂ ಅದ್ರ ಹೆಸರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ಒಳ್ಳೆ ಟೇಸ್ಟಿಯಾಗಿತ್ತು. ಈ ಸುವರ್ಣಗೆಡ್ಡೆ ತಿನ್ನುವ ರೀತಿಯಲ್ಲೇ ಇತ್ತು ಟೇಸ್ಟ್ ಎಲ್ಲ. ಇಲ್ಲಿ ನಾನೀಗ ಅವರಿಗೆ ಕೊಡಲಿಕ್ಕಿರುವಂತಹ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಇವತ್ತು ಸಜ್ಜಿಗೆ ಬಜಲ್ ಕೊಡುವ ಅಂತ ಹೇಳಿ. ಹಾಗೆ ಇಲ್ಲಿ ಸಜ್ಜಿಗೆಗೆ ಬೇಕಾದಂತಹ ಈರುಳ್ಳಿ, ಹಸಿರು ಮೆಣಸು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಿಮಗೆ ವಾಯ್ಸ್ ಓವರ್ ಕೊಡುವಾಗ ಅಂದರೆ ಜೋರು ಉಸಿರಾಡೋ ರೀತಿಯಲ್ಲಿ ಕೇಳ್ಬೋದು. ತುಂಬ ಶಾರ್ಟ್ನೆಸ್ ಆಫ್ ಬ್ರೆತ್ ಇದೆ ನನಗೆ. ಎಂಥ ರೀಸನ್ ಅಂತ ಹೇಳಿ ಗೊತ್ತಿಲ್ಲ. ಪ್ರೆಗ್ನೆನ್ಸಿಯಲ್ಲೆಲ್ಲ ಮೊದಲೆಲ್ಲ ಆಗ್ತಾಯಿತ್ತಲ್ಲ ಹಾಗೆ. ಈಗ ಪ್ರೆಗ್ನೆಂಟ್ ಅಲ್ಲ, ಬಟ್ ಮುಂಚೆಲ್ಲ ಆಗ್ತಿದ್ದಲ್ಲ ಹಾಗೆಯೇ ತುಂಬ ಶಾರ್ಟ್ನೆಸ್ ಆಫ್ ಬ್ರೆತ್. ಎಲ್ಲಿಯಾದರೂ ಸ್ವಲ್ಪ ನಡೆದ್ರೆಲ್ಲ ಮತ್ತೆ ಕೂಡ ಹಾಗೇ ಆಗ್ತಾ ಉಂಟು. ಏನಂತ ಗೊತ್ತಿಲ್ಲ ನನಗೆ ಸರಿಯಾಗಿ. ಕೆಲವೊಮ್ಮೆ ನಾನು ಅಂದ್ಕೊಳ್ತಾ ಇದ್ದೇನೆ ಡಾಕ್ಟ್ರ್ ಹತ್ರ ಕೂಡ ಹೋಗಬೇಕಂತ ಹೇಳಿ, ಬಟ್ ಹೇಗಾಗಿದೆ ಅಂತ ಹೇಳಿದರೆ ಟೈಮೇ ಇಲ್ಲದ ರೀತಿಯಲ್ಲಿ ಆಗಿದೆ ಯಾವುದಕ್ಕೂ ಕೂಡ. ಅಂದರೆ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಇನ್ನೊಂದು ಕೆಲಸ ಉಳಿತಾ ಉಂಟು, ಹಾಗೆ ಆಗಿರೋದ್ರಿಂದ ನೋಡಬೇಕಷ್ಟೇ ಇನ್ನು. ಹಾಗೆ ನಿಮಗೆ ಅನ್ನಿಸ್ಬೋದು ಏನೋ ಒಂದು ಜೋರು ಉಸಿರು ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಅಂದರೆ 1 ಟೇಕಲ್ಲಿ ಈ ಒಂದು ವಾಯ್ಸ್ ಓವರ್ ಕೊಡೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ಅದು ಅಂದರೆ ಎದ್ದು ಕಾಣಿಸಿದ ಹಾಗೆ ಆಗ್ಬೋದು. ಈಗ ನನ್ನ ಮಗುವಿನ ಕೆಲಸ ಏನಂತ ಹೇಳಿದರೆ, ಈ ಏಣಿ ಉಂಟಲ್ಲ ಅಟ್ಟಕ್ಕೆ ಇಟ್ಟಿರುವಂಥದ್ದು, ಅದರಲ್ಲಿ ಮೇಲಿನ ಸ್ಟೆಪ್ವರೆಗೆ ಕೂಡ ಹೋಗ್ತಾನೆ ಅವನು. ಆಲ್ಮೋಸ್ಟ್ 2 ಸ್ಟೆಪ್ ಆಗಿ 3ನೇ ಸ್ಟೆಪ್ ತನಕ ಕೂಡ ಹತ್ತಾನೆ ಯಾರಿಲ್ಲ ಆದರೆ.
ಹಾಗೆ ಅವನನ್ನು ನೋಡ್ತಾನೆ ಇರಬೇಕೀಗ. ಚೇರ್ ಇಡ್ತಾ ಇದ್ವಿ ಮೊದಲು ಅಡ್ಡ, ಚೇರ್ ಇಟ್ಟರು ಕೂಡ ಈಗ ಚೇರ್ನ ಅವನೇ ದೂಡಿ ಸೈಡಲ್ಲಿಟ್ಟು ಹೋಗ್ತಾನೆ. ತುಂಬ ಪೋಖ್ರಿಯಾಗಿದ್ದಾನೆ. ಅವಲಕ್ಕಿಯನ್ನು ಅತ್ತೆ ರೆಡಿ ಮಾಡ್ತೇನೆ ಹೇಳಿದರು, ಯಾಕಂದರೆ ಮಗು ತುಂಬ ಕೂಗ್ತಾ ಇದ್ದ. ನಾನಿದ್ದು ಇದೆಲ್ಲ ಆಗುವಷ್ಟರಲ್ಲಿ ಚಹಾ ಕೂಡ ನಾನು ರೆಡಿ ಮಾಡಿದ್ದೇನೆ. ಸೊ ಅತ್ತೆ ಅಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ನಾನು ಮಿಕ್ಸ್ ಮಾಡ್ತೇನೆ ಹೇಳಿದರು. ಹಾಗೆ ಅತ್ತೆ ಈ ಎಂತ ಹೇಳ್ತಾರೆ ಅದನ್ನು ಅವಲಕ್ಕಿಯನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಸಜ್ಜಿಗೆ ಅಂತ ಹೇಳಿದರೆ ಉಪ್ಪಿಟ್ಟಿನ ರೀತಿಯಲ್ಲಿ ಮಾಡುವಂಥದ್ದು, ಬಜ್ಜಿಲ್ ಅಂತ ಹೇಳಿದರೆ ತುಳುವಲ್ಲಿ ಹೇಳುವಂಥದ್ದು ಬಜ್ಜಿಲ್ ಅಂತ ಹೇಳಿ ಅವಲಕ್ಕಿಗೆ. ಸೊ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಎರಡನ್ನು ಕಂಬೈನ್ ಮಾಡಿ ತಿನ್ನುವಂಥದ್ದು. ಈಗ ಚಹಾ ಕೂಡ ರೆಡಿಯಾಗಿದೆ. ಇನ್ನು ಮೊದಲು ಇವನನ್ನು ಹೋಗಿ ಮಲಗಿಸಬೇಕು, ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಅವನು. ಮಗು ಮಲಗಿ ಆದ ಕೂಡಲೇ ನಾನಿಲ್ಲಿ ಫಸ್ಟ್ ಮನೆಯನ್ನೆಲ್ಲೊಮ್ಮೆ ಕ್ಲೀನ್ ಮಾಡುವಂತ ಹೇಳಿ ಬಂದಿದ್ದೇನೆ. ಯಾಕೆಂದರೆ ಹಾಗೇ ಬಿಟ್ಟರೆ ಟೈಮ್ ಇಲ್ಲ ಅಂತ ಹೇಳಿ ಟೈಮೇ ಸಿಗೋದಿಲ್ಲ ಯಾವತ್ತೂ ಕೂಡ. ಫಸ್ಟ್ ಇಲ್ಲಿ ಟಾಯ್ಸನ್ನೆಲ್ಲ ಎತ್ತಿ ಇಟ್ಕೊಂಡು, ಮತ್ತು ಇಲ್ಲಿ ನೋಡಿ ಸಿಯಾನ್ ಯಾವ ರೀತಿಯಲ್ಲಿ ಮಾಡಿ ಹಾಕಿದ್ದಾನೆ ಅಂತ ಹೇಳಿ, ಈ ಸ್ಲೇಟಲ್ಲಿ ಬರೆಯುವಂಥ ಕಡ್ಡಿ ಉಂಟಲ್ಲ ಬಳಪ, ಅದರ ಬಾಕ್ಸನ್ನು ಕೂಡ ಕೆಳಗೆ ಹಾಕಿದ್ದಾನೆ. ಎಲ್ಲದೂ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ. ಕ್ರಯಾನ್ಸ್, ಸ್ಕೆಚ್ ಪೆನ್ಸ್ ಎಲ್ಲ ನಾನು ಬೇರೆ ಬೇರೆ ಸಪ್ರೇಟಾಗಿ ಇಟ್ಟಿದ್ದೆ, ಇರೇಸರ್ಸ್ ಅಂಥದನ್ನೆಲ್ಲ, ಬಟ್ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದಾನೆ. ನನಗೆ ಇದನ್ನು ನೋಡುವಾಗಲೇ ಟೆನ್ಷನ್ ಆಯಿತು. ಮೊನ್ನೆ ಮಾಡಿದ್ದಾನೆ, ಬಟ್ ಅದನ್ನು ನೋಡುವಾಗ ನನಗೆ ನಂದು ಬಿ ಪಿ ಅಂತೂ ರೇಸ್ ಆಗ್ತಾಯಿತ್ತು. ಅದನ್ನು ನೋಡುವಾಗ ಎಷ್ಟು ಕೋಪ ಬರ್ತಿತ್ತು, ಯಾಕಂದರೆ ತುಂಬ ಕೆಲಸ ಉಂಟು. ಇಲ್ಲಿ ನಾನು ಫಾಸ್ಟ್ ಫಾರ್ವರ್ಡ್ ತೋರಿಸಿದ್ದೇನೆ, ಬಟ್ ಇದರಲ್ಲಿ ನನಗೊಂದು 20-25 ಮಿನಿಟ್ಸ್ ಇದು ಕೆಲಸ ಇತ್ತು. ಆ ಡ್ರಾವರಿಂದ ಎಲ್ಲದನ್ನು ತೆಗೆದು ಕೂಡ ಕ್ಲೀನ್ ಮಾಡಲಿಕ್ಕೆ. ಮತ್ತು ಈ ಡ್ರಾವರ್ ಇದೇನಾಗಿದೆ ಅಂತ ಹೇಳಿದರೆ, ಟರ್ಮೈಟ್ ಅಂದರೆ ಅದು ಇದು ಬರ್ತದೆ ಅಲ್ವಾ, ಪುಡಿ ಬೀಳ್ತದೆ ಅಲ್ಲ ಈಸ್ಟಿನ ರೀತಿಯಲ್ಲಿ ವೈಟ್. ಸೊ ಆ ರೀತಿಯಲ್ಲಿ 3 ಡ್ರಾವರಲ್ಲಿ ಕೂಡ ಬೀಳ್ತದೆ. ಇದು ಡ್ರಾವರ್ ದೂಡಿದ ಕೂಡಲೇ ನೋಡಿ ಹೇಗೆ ಹೊರಗೆ ಬರ್ತಾ ಉಂಟು. ಹಾಗೆಯೇ ಇಡೀ ದಿನ ಓಪನ್ ಆಗುವಂಥದ್ದು ಡ್ರಾವರ್. ಮೊದಲಿದ್ರಲ್ಲಿ ನಾನು ಸಿಯೋನ ಬಟ್ಟೆನ ಇಡ್ತಾ ಇದ್ದೆ ಕೆಳಗಿನ ಸ್ಟೆಪ್ಪಲ್ಲಿ, ಈಗ ಟಾಯ್ಸ್ ಇಡ್ತಾ ಇದ್ದೇನಲ್ಲ ಅಲ್ಲಿ. ಬಟ್ ಮೇಲೆ ಆ ಡ್ರಾವರ್ ಓಪನ್ ಆಗೋದ್ರಿಂದ ಡ್ರಾವರ್ ಒಳಗಿಂದ ಬಂದು ಕೆಳಗೆ ಇಳಿದು ಇಲ್ಲಿ ಸಿಯೋನ್ನ ಚಡ್ಡಿ ಎಲ್ಲ ಹೊಟ್ಟೆ ಮಾಡಿ ಹಾಕಿತ್ತು. ಎಲ್ಲ ತಿಂದಿತ್ತು ಅವನ ಬಟ್ಟೆ ಎಲ್ಲ. ಹಾಗೆ ಮತ್ತು ಬಟ್ಟೆ ಇಡ್ತಾ ಇಲ್ಲ ಇದರಲ್ಲಿ ಈಗ ಸದ್ಯಕ್ಕೆ. ಈ ಟಾಯ್ಸ್ ಅಂಥದ್ದನ್ನೆಲ್ಲ ಇಟ್ಕೊಂಡಿರುವಂಥದ್ದು. ಪುಡಿ ನೋಡ್ಬೋದು ನೀವು, ಮೊನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದು, ಒಂದು 2 ವೀಕ್ಸ್ ಆಗಿರ್ಬೋದು ಅಷ್ಟೇ. ಇನ್ನೂ ಕೂಡ ಇದೆ ಒಳಗೆ. ನಾನು ಒಳಗೆ ಏನು ಕ್ಲೀನ್ ಮಾಡಿ ಹೊರಗೆ ಹಾಕಲಿಲ್ಲ, ಖಾಲಿ ಈ ಒಂದು ಮೇಲಿಂದ ಮೇಲೆ ತೆಗೆದಿರುವಂತಹ ಪುಡಿ. ಅದು ಈಸ್ಟಿನ ರೀತಿಯಲ್ಲೇ ಉಂಟು, ವೈಟ್ ಕಲರ್ ಪುಡಿಗಳು. ಹಳೆ ಮನೆ ನೋಡಲಿಕ್ಕೆ ಚೆಂದ, ಆದರೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತಾ. ಯಾಕೆಂದರೆ ನೀವು ಈಗ ನಿಮಗೆ ಒಂದು ಹಲ್ಲಿ ನೋಡಲಿಕ್ಕೆ ಸಿಕ್ಕಿತಾದರೆ, ಪಲ್ಲಿ ಇದ್ದೆ ಅಲ್ವಾ ಲಿಸರ್ಟ್, ಅದನ್ನು ನೋಡಲಿಕ್ಕೆ ಸಿಕ್ಕಿತಾದರೆ ನೀವು ಹೊಡಿಲಿಕ್ಕೆ ಅಂತ ಹೇಳಿ ಹೋಗುವಾಗ ಈ ರೀತಿ ಅಟ್ಟ ಇರುವ ಮನೆ ಆದರೆ ಸೀದಾ ಹೊಡಿ ಅಟ್ಟಕ್ಕೆ ಹೋಗ್ತದೆ. ಸ್ವಲ್ಪ ಹೊತ್ತಿನ ನಂತರ ನಾವು ಬ್ಯಾಟ್ ಹಿಡ್ಕೊಳ್ಳೋದೆ ನಿಂತಾಗ ನಮ್ಮ ಕಣ್ಣು ಮುಂದೆನೇ ನಮಗೇ ಚಿಡಾಯಿಸಿ ಬಂದ ಹಾಗೆ ಹೊರಗೆ ಬರ್ತದೆ. ಬಟ್ ಟೆರೆಸ್ ಮನೆಯಲ್ಲೆಲ್ಲ ಹಾಗೆ ಅಲ್ಲ, ಮೇಲೆ ಕೂಡ ಹೋದರೂ ಕೂಡ ಟ್ರೈ ಮಾಡಿ ಆದರೂ ಹೊಡಿಬೋದು. ಬಟ್ ಇಲ್ಲಿ ಹಾಗೆ ಅಲ್ಲ, ಮೇಲೆ ಹೋದರೆ ಮತ್ತೆ ಅದು ಯಾವ ಲೋಕಕ್ಕೆ ಹೋಯ್ತಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಮತ್ತು ಡಸ್ಟ್ ಬೀಳುವಂಥದ್ದು ಇದೆಲ್ಲ ಜಾಸ್ತಿ. ಹಾಗಾಗಿ ಈಗ ಹೊಸ ಮನೆ ಆದ ನಂತರ ಆದರೂ ಅಂದರೆ ಸ್ವಲ್ಪ ಈ ಒಂದು ಇದರಿಂದೆಲ್ಲ ಸ್ವಲ್ಪ ಬಿಡುಗಡೆ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ಈ ವಾಲಿಗೆಲ್ಲ ಫಂಗಸ್ ಬರುವಂಥದ್ದು ಇದೆಲ್ಲ ಜಾಸ್ತಿ. ಹಳೆ ಮನೆಯ ಮೇಂಟೆನೆನ್ಸ್ ಕೂಡ ತುಂಬ ಜಾಸ್ತಿ. ತುಂಬ ವರ್ಷಗಳಾಗಿರೋದ್ರಿಂದ ಈ ವಿಂಡೋಸ್ ಇದೆಲ್ಲ ಹೋಗಿದೆ. ಈಗ ಅದೆಲ್ಲ ವುಡನ್ ಇದಲ್ಲ, ಹಾಗೆಲ್ಲ ಹೋಗಿದೆ. ಹಾಗಾಗಿ ಯಾವ ರೀತಿಯಲ್ಲಿ ಇದೆ, ಈಗ ಯಾವ ಕಂಡೀಷನಲ್ಲಿದೆ ಅದನ್ನೇ ಚೆನ್ನಾಗಿ ಮೇಂಟೈನ್ ಮಾಡುವಂಥದ್ದು. ಹಸ್ಬೆಂಡಿಗೆ 11 ಗಂಟೆಗೆ ಕೊಡಲಿಕ್ಕಿದ್ದ ಕೇಕ್ ಈಗ ಆಲ್ರೆಡಿ ಬರುವಾಗಲೇ 11:30 ಆಗಿದೆ. ಹಾಗೆ ಬಿಸಿಯಲ್ಲಿ ಓಡ್ತಾ ಇದ್ದಾರೆ. ಈಗ ಅವರು ಯಾವುದೋ ಕೆಲಸದಲ್ಲಿದ್ದರು, ಮಧ್ಯದಲ್ಲಿ ಕರೆದಂತಹ ಕೇಕ್ ಕರೆದು ಕೊಡಲಿಕ್ಕೆ ಹೇಳಿದ್ದು. ಅಂದರೆ ಆಲ್ರೆಡಿ ಹೇಳಿದ್ದೆ ನಾನು ಬೆಳಿಗ್ಗೆ, ಬಟ್ ನೆನಪಿರಲಿಲ್ಲ ಕಾಣ್ತದೆ. ಹಾಗೆ ಅವರು ಎಲ್ಲೋ ಹೋಗಿದ್ದರು, ಹಾಗೆ ಈಗ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನಿಲ್ಲಿ ಫುಲ್ ಡಸ್ಟಿಂಗ್ ಮತ್ತು ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ತುಂಬ ಟೈಮ್ ಆಯ್ತಾಯ್ತು ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದೆ. ಟೈಮ್ ಕೂಡ ಸಿಗ್ತಾ ಇರಲಿಲ್ಲ. ಮತ್ತು ಒಂದಲ್ಲ ಒಂದು ರೀಸನ್ ಇರ್ತಿತ್ತು. ಈಗ ನೋಡಿ, ನಾವು ಡೈಲಿ ಬ್ಲೋವರ್ ಹಿಡಿಯೋದ್ರಿಂದ ಧೂಳು ಅದೇ ರೀತಿಯಲ್ಲಿ ಬರ್ತದೆ. ಅಂಗಳಕ್ಕೆಲ್ಲ ನಾವು ಬ್ಲೋವರಲ್ಲಿ ಕ್ಲೀನ್ ಮಾಡ್ತೇವಲ್ಲ, ಅಷ್ಟೇ ಧೂಳು ಕೂಡ ಬರ್ತದೆ. ಮತ್ತು ಅಡಿಕೆ ಉಂಟು ಅಂಗಳದಲ್ಲಿ, ಅದನ್ನು ಮೇಲೆ ಕೆಳಗೆ ಮಾಡ್ತಾರಲ್ವ, ಅಂದರೆ ಎಂತ ಹೇಳ್ತಾರೆ, ಪಲ್ಟಿ ಮಾಡ್ತಾರಲ್ಲ, ಆಗ ಒಣಗಲಿಕ್ಕೆ ಅಂತ ಹೇಳಿ, ಆಗ ಕೂಡ ತುಂಬ ಡಸ್ಟ್ ಬರ್ತದೆ. ನಾನೀಗ ಎಷ್ಟು ಕ್ಲೀನ್ ಮಾಡಿದ್ದೇನೆ ನೋಡಿ, ಪೂರ್ತಿ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು. ಎಲ್ಲ ವಿಂಡೋಸ್ ಬಾಗಿಲೆಲ್ಲ ಕ್ಲೀನ್ ಮಾಡಿದ್ದೇನೆ, ಹೊರಗೆ ಒಳಗೆ ಎರಡೂ ಕೂಡ ನಾನು ತೋರಿಸಲಿಲ್ಲ, ಎರಡೂ ಸೈಡನ್ನು. ಬಟ್ ಸ್ವಲ್ಪ ಈಗ ಒಂದು 2 ದಿನದಲ್ಲಿ ನೋಡಿದರೆ ಹಾಗೇನಿರ್ತದೆ. ಹಾಗೆ ನೋಡುವಾಗ ಉಂಟಲ್ಲ, ನಾನೆಷ್ಟು ಟೈಮ್ ವೇಸ್ಟ್ ಮಾಡಿದೆ ಅಂತ ಹೇಳಿ ಅನ್ನಿಸ್ತದೆ. ಯಾಕಂದರೆ ಇದು ನೆವರ್ ಎಂಡಿಂಗ್ ಅಂತ ಹೇಳಿ ಅನಿಸುವಂಥದ್ದು. ಹಾಗೆ ಕ್ಲೀನ್ ಮಾಡಲಿಕ್ಕೇ ಮನಸ್ಸು ಬರೋದಿಲ್ಲ.
ಎಲ್ಲ ಫ್ಯಾನ್ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿರೋದ್ರಿಂದ ಮನೆಯನ್ನೇ ನಾನು ಒರೆಸ್ಕೊಳ್ತಾ ಇದ್ದೇನೆ. ಈಗ ಪುನಃ ಒಮ್ಮೆ ಮಧ್ಯಾಹ್ನ ನಂತರ ಒರೆಸೋದಕ್ಕಿಂತ ಈಗ ಒಂದು 12 ಗಂಟೆ ಎಲ್ಲ ಆಗ್ತಾ ಉಂಟು, ಈಗನೇ ಒರೆಸು ಅಂತ ಹೇಳಿ. ನಾವು ಸಿಯೋನ್ಗೆ ಚಿಕನ್ ಕೊಡಲಿಕ್ಕೆ ಅಂತೇಳಿ ಹೋಲ್ ಚಿಕನನ್ನು ತರುವಂಥದ್ದು, ಕೋಳಿಯನ್ನೇ ತರುವಂಥದ್ದು. ಅದರ ಬೋನ್ಸ್ ಮತ್ತು ಕೆಲವೊಂದು ಫ್ಲೆಶನ್ನು ನಾನು ತೆಗೆದಿಟ್ಟಿದ್ದೆ, ಅದರಿಂದ ಇವತ್ತು ಸೂಪ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಅಲ್ಲಿ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿ ಹೋಗಿದ್ದೆ ನಾನು, ಅಷ್ಟರಲ್ಲಿ ಮಗು ಎದ್ದಿದ್ದಾನೆ. ನಾನು ಸ್ವಲ್ಪ ಕಡಲ್ ಮಾಡಿ ಫೀಡ್ ಮಾಡಿಸಿ ಮಾಷ ಬೇರೆಯನ್ನು ಹಾಕಿಕೊಟ್ಟು ಈಗ ನಾನಿಲ್ಲಿ ಬಂದಿದ್ದೇನೆ. ನಾನು ಯಾಕೆ ಆ ರೀತಿಯಲ್ಲಿ ನೋಡ್ತಾ ಇದ್ದೇನೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಸೈಡಲ್ಲಿ ನಾನು ಅಂತ ಹೇಳ್ತಾರೆ ಕ್ರೈಮ್ ಸ್ಟೋರಿಯನ್ನು ಇನ್ನೊಂದು ಫೋನಲ್ಲಿ ಪ್ಲೇ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನೇ ನೋಡ್ತಾ ನಾನಿಲ್ಲಿ ಪಾತ್ರೆನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಏನಾದರೂ ಒಂದು ಟೈಮ್ ಪಾಸಿಗೆ ಆಗಬೇಕಲ್ವ, ಇಲ್ಲಾದರೂ ಉಂಟಲ್ಲ ಈಗೇನಾದರೂ ಇಡಲಿಲ್ಲ ಆದರೆ ಏನೇನೋ ಯೋಚನೆ ಮಾಡ್ತಾ ಎಲ್ಲಿಂದ ಎಲ್ಲಿಗೂ ಹೋಗ್ತೇವೆ. ಹಾಗಾಗಿ ಸ್ವಲ್ಪ ಒಂದಂದರೆ ನನಗೆ ಕೂಡ ಡಿಸ್ಟ್ರಾಕ್ಷನ್ ಬೇಕಲ್ವ, ಹಾಗಾಗಿ ನಾನೇನಾದರೂ ಒಂದನ್ನು ನೋಡ್ತಾ ಇರ್ತೇನೆ. ಇಮ್ಯಾಜಿನೇಷನ್ ಕೂಡ ನಮ್ಮದು ಇಂಪ್ರೂವ್ ಆಗ್ತದೆ ಇದರಲ್ಲಿ. ಯಾಕೆಂದರೆ ಹೊರದೇಶದ ಕ್ರೈಮ್ ಸ್ಟೋರೀಸನ್ನು ನಾನು ನೋಡುವಂಥದ್ದು. ಸೊ ಅಲ್ಲಿಯ ಬಿಲ್ಡಿಂಗ್, ಅಲ್ಲಿ ಆದಂಥ ಮರ್ಡರ್ಸ್, ಅದರ ಇನ್ವೆಸ್ಟಿಗೇಷನ್ಸ್, ಅಲ್ಲಿಯ ಲಾ ಹೇಗೆ ವರ್ಕ್ ಆಗ್ತದೆ, ಅಲ್ಲಿಯ ಸೆಂಟೆನ್ಸಸ್ ಯಾವ ರೀತಿಯಲ್ಲಿರ್ತದೆ, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಕೆಲಸವನ್ನು ಮಾಡುವಂಥದ್ದು. ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಮಸಾಲ, ಈ ಗ್ರೀನ್ ಚಿಲ್ಲಿ ಮತ್ತು ಜಿಂಜರ್, ಗಾರ್ಲಿಕ್, ಬ್ಲ್ಯಾಕ್ ಪೆಪ್ಪರ್ ಮತ್ತು ಸ್ವಲ್ಪ ಕೊರಿಯಾಂಡರ್ ಇಷ್ಟನ್ನು ಹಾಕಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡಿ ಸೂಪನ್ನು ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಮೂಳೆ ಎಲ್ಲ ಇರೋದ್ರಿಂದ ಒಳ್ಳೆ ಟೇಸ್ಟಿ ಆಗ್ತದೆ. ಕುಕ್ಕರಲ್ಲಿ ಮಾಡಲಿಕ್ಕೆ, ಕುಕ್ಕರ್ ನಂದು ಇಂಡಕ್ಷನ್ ಟಾಪಲ್ಲಿ ಅಂದರೆ ಸೂಟ್ ಆಗೋದಿಲ್ಲ ಇಂಡಕ್ಷನಿಗೆ, ಹಾಗಾಗಿ ಇದೇ ಪಾತ್ರೆಯಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಮಗುವಿಗೆ ಅಂತ ಹೇಳಿ ನಾನು ಆ್ಯಪಲನ್ನು ತಗೊಂಡು ಬಂದು ಕಟ್ ಮಾಡಿ ಕೊಟ್ಟಿದ್ದೇನೆ. ಇಷ್ಟು ಆ್ಯಪಲ್ ಕೊಟ್ಟರೆ ಇದರಲ್ಲಿ ಸ್ವಲ್ಪನಾದರೂ ತಿಂತಾನೆ, ಫುಲ್ಲು ತಿನ್ನೋದಿಲ್ಲ, ಸ್ವಲ್ಪ ತಿಂತಾನೆ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದ್ದೇನೆ ನಾನು. ತುಂಬ ದಿನದಿಂದ ಈ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ, ಟೈಮೇ ಸಿಗಲಿಲ್ಲ ಆ್ಯಸ್ ಯೂಶ್ವಲ್. ಸೊ ಇವತ್ತು ಹೀಗೆ ಬಿಟ್ಟರೆ ಆಗೋದಿಲ್ಲ ಅಂತ ಹೇಳಿ ಈಗ 1 ಗಂಟೆ 2-2:30 ಎಲ್ಲ ಆಗ್ತಾ ಉಂಟು ಮಧ್ಯೆ. ನಾನೇನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ಮೊಬೈಲ್ ಚಾರ್ಜ್ ಕೂಡ ಮಾಡಬೇಕಲ್ವ, ಇಡೀ ದಿನ ಶೂಟ್ ಮಾಡಲಿಕ್ಕೆ ಚಾರ್ಜ್ ಕೂಡ ಬೇಕು. ಸೊ ಹಾಗೆ ಚಾರ್ಜಿಗೆ ಅಂತ ಹೇಳಿ ಇಟ್ಟಿದ್ದೆ. ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಚಹಾ ಕೂಡ ಕೊಡಲಿಕ್ಕೆ ಉಂಟು ಮೇಲೆ, ಹಾಗೆ ಕೆಲಸಕ್ಕಿದ್ದಾರಲ್ವ, ಸೊ ಅವರಿಗೆ ಚಹಾ ಕೊಡಲಿಕ್ಕಿದೆ. ಹಾಗೆ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬೆಡ್ ಸ್ಪ್ರೆಡನ್ನೆಲ್ಲ ಚೇಂಜ್ ಮಾಡ್ಕೊಳ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಈ ಬೆಡ್ ಸ್ಪ್ರೆಡನ್ನು ನಾನು ವಾಷಿಂಗ್ ಮಿಷಿನಿಗೆ ಹಾಕುವಾಗ ಉಂಟಲ್ಲ, ಇದರೊಟ್ಟಿಗೆ 2 ಪಿಲ್ಲೋ ಕವರ್ಸನ್ನು ಕೂಡ ಹಾಕಿದ್ದೆ. ಅದರೊಟ್ಟಿಗೆ ಒಂದು ಟಿಶ್ಯೂ ಪೇಪರ್ ಎಲ್ಲಿಂದನೋ ಹೋಗಿದೆ ಅದರೊಟ್ಟಿಗೆ. ಅಂದರೆ ನಾವೀಗ ಅಂದರೆ ಯೂಸ್ ಮಾಡಿದ್ದನ್ನು ತೆಗೆದಿಡ್ತೇವೆ ಅಲ್ವಾ, ಸೊ ಹಾಗೆ ಬೆಡ್ ಸೈಡಲ್ಲಿ ಇದೆಲ್ಲೋ ಹೋಗಿಬಿಟ್ಟಿದೆ ಅದರಲ್ಲಿ. ಸೊ ವಾಷಿಂಗ್ ಮಿಷಿನಲ್ಲಿ ಟಿಶ್ಯೂ ಪೇಪರ್ ಹೋದರೆ ಹೇಗೆ ಆಗ್ತದೆ ಅಂತ ಹೇಳಿ ಗೊತ್ತಿರ್ಬೋದು ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ. ಫುಲ್ ಎಲ್ಲ ಅಂದರೆ ಮೇಲಿಂದ ಕೆಳಗೆವರೆಗೆ ಫುಲ್ ಬೆಡ್ಶೀಟಿಗೆಲ್ಲ ಅಂಟಿಬಿಟ್ಟಿದೆ. ಸೊ ಆದಷ್ಟು ನಾನು ತೆಗೆದಿದ್ದೇನೆ, ಉಳಿದದ್ದು ಹಾಗೇ ಉಂಟು. ಈಗ ಪುನಃ ಒಮ್ಮೆ ವಾಶ್ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಪುನಃ ಒಮ್ಮೆ ವಾಶ್ ಮಾಡಿ ಒಣಗಿಸಿ ಹಾಕುವಷ್ಟು ನನಗೆ ಪೇಷನ್ಸ್ ಇಲ್ಲ. ಹಾಗೆ ನಾನು ಸ್ವಲ್ಪ ಎಲ್ಲ ಡಸ್ಟ್ ಎಲ್ಲ ತೆಗೆದು ಅಂದರೆ ಎಂತ ಹೇಳ್ತಾರೆ, ನನಗೆ ವರ್ಡ್ಸೇ ಬರೋದಿಲ್ಲ ಆಯಿತಾ. ಕೆಲವೊಮ್ಮೆ ವಾಯ್ಸ್ ಓವರ್ ಕೊಡುವಾಗ ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಬ್ರಷ್ ರೀತಿಯಲ್ಲಿ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಈಗ ನಾನು ಚಹಾನ ಆಲ್ರೆಡಿ ಕೊಟ್ಟಿದ್ದೇನೆ, ಅದರದ್ದು ಕೂಡ ನಾನು ಕ್ಲಿಪ್ಪಿಂಗ್ ಶೇರ್ ಮಾಡಲಿಲ್ಲ. ಈಗ ಒಂದು 4:15 ಆಗುವಾಗ ನಾನಿಲ್ಲಿ ಮಗುವಿಗೆ ಅಂತ ಹೇಳಿ ಕಾಯ್ತಾ ಇದ್ದೇನೆ, ರಿಕ್ಷಾ ಬರ್ತದಲ್ವ. ಚಿಕ್ಕ ಮಗು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ, ಇವನನ್ನು ಕರ್ಕೊಂಡು ಹೋಗುವಂತ ಬಂದಿದ್ದೇನೆ ನಾನು. ಇವನಿಗೆ ಇಳಿದು ಬ್ಯಾಗ್ ತರಲಿಕ್ಕೆ ನೆನಪೇ ಇರೋದಿಲ್ಲ. ಹೋಗುವಾಗಾದರೆ ಬ್ಯಾಗ್ ಇಟ್ಕೊಂಡು ಹೋಗ್ತಾನೆ, ಇಳಿದ ಕೂಡಲೇ ಹಿಂದೆ ಕೂಡ ತಿರುಗಿ ನೋಡೋದಿಲ್ಲ, ಓಡಿ ಬರೋದೇ ಮನೆಗೆ. ಹಾಗೆ ಒಂದು ಬ್ಯಾಗ್ ನಾನು ಅಥವಾ ಮಾವ ತಗೊಂಡು ಬರಬೇಕು. ನಾನು ಬ್ಯುಸಿ ಇದ್ದರೆ ಮಾವನ ಹತ್ರ ಹೇಳ್ತೇನೆ. ಇವತ್ತು ನಾನು ಸಿಯೋನ್ ಬಂದ ಕೂಡಲೇ ಸ್ನಾನ ಎಲ್ಲ ಮಾಡಿ ನಾನು ಮತ್ತು ಸಿಯೋನ್ ಮಗು ಸೇರಿ ಹೊಸ ಮನೆ ಹತ್ರ ಹೋಗುವ ಅಂತೇಳಿ ಹೊರಟಿದ್ದೇವೆ. ಯಾಕೆಂದರೆ ಹಸ್ಬೆಂಡ್ ಗಾಡಿ ಕೂಡ ಬಿಟ್ಟು ಹೋಗಿದ್ರು, ಮತ್ತು ಮಗು ಕೂಡ ತುಂಬ ಕಿರಿಕಿರಿ ಮಾಡ್ತಾಯಿದ್ದ, ಕೂಗ್ತಾ ಇದ್ದೆ ಇವತ್ತು. ಹಾಗೆ ಒಂದು ರೌಂಡ್ ಹೋಗಿ ಬರುವ ಅಂತ ಹೇಳಿ ನಾವು 3 ಜನ ಕೂಡ ಹೋಗಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.